ಬಿಫೋರ್ ಇಟ್ ಸ್ಕ್ರೀಮ್ಸ್ ಬಾಡಿ ವಿಸ್ಪರ್ಸ್. ಅಂದ್ರೆ ದೇಹ ಎಚ್ಚರಿಕೆಯ ಕೂಗು ಒಂದು ಕೊಡುವ ಮೊದಲು ಬಹಳ ಸಣ್ಣ ಸಂಕೇತಗಳನ್ನು ನಮ್ಗೆ ಕೊಡುತ್ತಂತೆ. ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲದನ್ನೂ ಒಂದು ಸಡನ್ ಆಗಿ ಆಗೋಯ್ತು ಅಂತ ಅನ್ನೋದು ಕೂಡ ಬಹಳ ತಪ್ಪು ಅನ್ನೋ ಒಂದು ಅರ್ಥದಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, 40ರ ಹರೆಯದ ಒಬ್ಬ ನಟ ಹಾಗೂ ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸುವಂತ ವ್ಯಕ್ತಿ ಕೂಡ ಸಾವಿಗೆ ಶರಣಾಗ್ತಾರೆ. ಅದು ಹೃದಯಾಘಾತದಿಂದ ಶರಣಾಗ್ತಾರೆ. ಯಾಕಂಗಾಗಿರ್ಬೋದು? ಯಾಕಂದ್ರೆ ಮೊದಲನೇ ಒಂದು ತಪ್ಪು ಕಲ್ಪನೆ ನಮ್ದು, ಆರೋಗ್ಯ ಅಂದ ತಕ್ಷಣ ದೈಹಿಕ ಆರೋಗ್ಯ ಮಾತ್ರ ಆರೋಗ್ಯ ಅಂತ ಅನ್ಕೊಂತೀವಿ. ಆರೋಗ್ಯ ಅನ್ನೋದು ಸಮಗ್ರ ಆರೋಗ್ಯ, ದೈಹಿಕ, ಮಾನಸಿಕ ಹಾಗೂ ನಮ್ಮ ದೇಹದಲ್ಲಿ ನಡೀತಾ ಇರೋ ರಾಸಾಯನಿಕಗಳ ಆರೋಗ್ಯ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎರಡನೇದಾಗ್ಲಿ, ಯಾವುದೇ ಒಂದು ಎಚ್ಚರಿಕೆಯ ಗಂಟೆ ಅಥವಾ ಯಾವುದೋ ಒಂದು ನಮ್ಮ ದಿನನಿತ್ಯದಲ್ಲಿ ಏನೋ ಒಂಥರ ನಡೀತಾ ಇದೆ, ಗಲಿಬಿಲಿ ಆಗ್ತಿದೆ, ಇದು ನನ್ನ ದೇಹ ಅಲ್ಲ ಅಂತ ನಮ್ಗೊಂದು ಸೂಚನೆ ಬಂದಾಗ ಗೂಗಲ್ ಗ್ಯಾಡ್ಜೆಟ್ ಮೊರೆ ಹೋಗಬೇಡಿ. ದಯವಿಟ್ಟು ಹತ್ತಿರದಲ್ಲೇ ಇರೋ ನಿಮ್ಮ ವೈದ್ಯರ ಮೊರೆ ಹೋಗಿ. ನಮಸ್ಕಾರ.